ಹಾಯ್ ಗೈಸ್, ಗುಡ್ ಮಾರ್ನಿಂಗ್. 6 o'clock ಆಗಿದೆ. ಎದ್ದೇಳ್ತಾ ಇದ್ದೀನಿ. ಇವತ್ತು ಬ್ಲಾಗ್ ಮಾಡಬೇಕಂತ ಡಿಸೈಡ್ ಮಾಡಿದ್ದೀನಿ. ಇವತ್ತು ನಾನು ಹೇಗೆ ಬರುತ್ತೋ ಗೊತ್ತಿಲ್ಲ. ಇವತ್ತು ಡಿಸೆಂಬರ್ ಫಸ್ಟು ಎದ್ದ ತಕ್ಷಣ ನೀರು ಕುಡಿತೀನಿ. ನಾನು ಬ್ರಷ್ ಮಾಡೋದಿಲ್ಲ. ಬಿಸಿನೀರು ಕುಡಿಯುವಾಗ ಕರಿಬೇವು, ಜೀರಿಗೆ ಇಲ್ಲ ಹನಿ ಈ ಥರ ಯಾವುದಾದ್ರೂ ಒಂದು ಉಪಯೋಗಿಸ್ತೀನಿ. ನನ್ನ ಆರೋಗ್ಯ ಇದು ಗುಟ್ಟು. ನಂತರ 1/2 ಎಕ್ಸಸೈಸ್ ಮಾಡ್ತೀನಿ. ನೆಕ್ಸ್ಟ್ ಕೆಲಸ, ಮನೆ ಕೆಲಸ. ಪ್ರತಿದಿನ ಸ್ನಾನಕ್ಕೂ ಮುಂಚೆ ಇದು ಮುಲ್ತಾನಿ ಮೆಟ್ಟಿ ಯೂಸ್ ಮಾಡ್ತೀನಿ. ಇದು ಮಣ್ಣು, ಇದು ತುಂಬ ನ್ಯಾಚುರಲ್ ಇದೆ, 100%. ಆ ನೀರು ಕೂಡ ರೋಸ್ ವಾಟರ್ ಮಾಡ್ಕೊತೀನಿ ಮನೆಯಲ್ಲೇ. ನಾಟಿ ರೋಸ್ನ ಕುದಿಸಿ ಆ ನೀರನ್ನು ಇಟ್ಕೊಂಡ್ರೆ ಅದು ರೋಸ್ ವಾಟರು. ಅದು 2 ಮಂತ್ಸಿಂದ ಇಟ್ಟಿನಿ, ಚೆನ್ನಾಗಿ ಬಂದಿದೆ ನೀರು ಕೂಡ. ಫೇಸ್ ನೋಡಿ ದಿನ ಹಚ್ಚುತ್ತಾ ಇದ್ದೀನಿ, ಹೆದರ್ಕೋಬೇಡಿ. ಹಾಗೇ ಬ್ಲಾಗ್ ಮಾಡಿದ್ದೀನಿ ಇವತ್ತು. ಎಲ್ಲರೂ ಮಲಗಿದ್ದಾರೆ. 7:30 ಆಗ್ತಾ ಬರ್ತಿದೆ. ನಮ್ಮ ಹಸ್ಬೆಂಡ್ ಮಲಗಿದ್ದಾರೆ, ನಮ್ಮ ಬ್ರದರ್ಗಳು ಮಲಗಿದ್ದಾರೆ. ಈಗ ನಾನು ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಇವತ್ತು ಒಣ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಫೇಸ್ ಪ್ಯಾಕ್ ಹಚ್ಚಿದ್ದೀನಲ್ಲ, ಇದು ವಾಶ್ ಮಾಡುವಾಗ ಈ ಥರ ನೀರು ಹಾಕ್ಕೊಂಡ್ರೆ ಮಣ್ಣು ಮಳೆ ಬಂದಾಗ ಮಣ್ಣಿನ ಸ್ಮೆಲ್ ಬರುತ್ತಲ್ಲ, ಆ ಥರ ಬರ್ತಾ ಇರುತ್ತೆ, ಘಮ ಘಮ ಅಂತ. ಮಣ್ಣು ಸ್ಮೆಲ್ 100% ನ್ಯಾಚುರಲ್ಲು. ಮುಖ ಎಲ್ಲ ಇಲ್ಲಿ ಓಲ್ ಬರುತ್ತಲ್ಲ, ಸ್ವಲ್ಪ ಹೇಜ್ ಆಗ್ತಾ ಅದೆಲ್ಲ ಹೋಗುತ್ತೆ. ಅದೆಲ್ಲ ಮುಚ್ಕೊಂಡು ಗ್ಲೋನೆಸ್ ಕೊಡ್ತಾ ಇದೆ ನನಗೆ. ನಾನು ಸುಮಾರು ದಿನದಿಂದ ಯೂಸ್ ಮಾಡ್ತಾಯಿದ್ದೀನಿ. ನಾನು ಹಚ್ಕೊಡೋಕ್ಕೆ ಟೈಮ್ ಬೇಕಷ್ಟೇ. ನಾನು ಮಾಡ್ತೀನಿ ಮನೇಲಿ, ನ್ಯಾಚುರಲ್ ಅನ್ನೋದೆಲ್ಲದು ಮಾಡ್ತಾನೆ ಇರ್ತೀನಿ. ಒಣ ಮೆಣಸಿನ್ಕಾಯಿ ಹಾಕಿದೆ, ಇದಕ್ಕೆ ಪುದೀನ ಸೊಪ್ಪು ಹಾಕ್ತೀನಿ, ಶುಂಠಿ, ಸ್ವಲ್ಪ ಜಜ್ಜಿಬಿಟ್ಟು ಮಿಕ್ಸ್ ಜಾರಲ್ಲಿ ಇದಾಗಲ್ಲ. 2 ಬೆಳ್ಳುಳ್ಳಿ, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ತೀನಿ. ಒಂದು ನಿಮಿಷ ರುಬ್ತೀನಿ. ನೈಸಿಗೆ ರುಬ್ಬಿದೆ. ಒಗ್ಗರಣೆ ಹಾಕೊಳ್ಳೋಣ. ಅಕ್ಕಿ ಮೊದಲೇ ನೆನೆ ಇಟ್ಟಿದ್ದೀನಿ, ಅರ್ಧ ಗಂಟೆ ಮುಂಚೆ. ಸ್ಟಾರ್ಟ್ ಮಾಡುವಾಗಲೇ ನೆನೆಸಿಟ್ಬಿಡ್ತೀನಿ. ಎರಡು ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. ಎಲ್ಲರೂ ಮಲಗಿದ್ದಾರೆ, ಆದರೆ ಹೆಣ್ಮಕ್ಳು ಅದರಿಗೆ ಜವಾಬ್ದಾರಿ ಜಾಸ್ತಿ ಅಲ್ವ. ಅದೆಲ್ಲ ಆಫೀಸಿಗೆ ಹೋಗೋ ಅಷ್ಟೊತ್ತಿಗೆ ಬ್ರದರ್ಸ್ಗಳಿದ್ದಾರೆ ಇಬ್ಬರು ನಮ್ಮ ಮನೇಲಿ, ಮತ್ತು ಹಸ್ಬೆಂಡು, ಮಗ ಸ್ಕೂಲ್ಗೆ ಹೋಗೋದು. 2 ಕಡಲೆಬೇಳೆ ಹಾಕ್ತೀನಿ, ಸಾಸಿವೆ, ಕಾಯಿ. ಇದು ರಾತ್ರಿನೇ ನೆನೆಸಿಟ್ಟಿದ್ದೆ ಬಟಾಣಿನ. ಈರುಳ್ಳಿ, ಟೊಮೊಟೊ, ಕರಿಬೇವು ಖಾಲಿ ಆಗಿದೆ. ಏನಾದರೂ ಒಂದು ಖಾಲಿ ಹಾಕ್ತಾರೆ ಅದಕ್ಕೆ. 3 ಗ್ಲಾಸು ಅಕ್ಕಿ ಹಾಕಿದ್ದೀನಿ. ನನ್ನ ಅಳತೆಯಲ್ಲಿ ಇದು ಚೊಂಬಲ್ಲಿ 2 ಚೊಂಬು ಹಾಕಿದರೆ ಕರೆಕ್ಟ್ ಆಗುತ್ತೆ. ಸ್ವಲ್ಪ ಬಿಸಿ ಆಗಲಿ ಅಂತ ನೀರು ಕುದೀತಾ ಇದೆ, ಅಕ್ಕಿ ಹಾಕ್ತೀನಿ. ಹಾಯ್ ಗೈಸ್, ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ, ಸ್ನಾನ ಮಾಡ್ಕೊಂಡು. ಟೊಮೊಟೊ ಬಾತ್ ರೆಡಿ ಆಗಿದೆ. ನನ್ನ ಹಸ್ಬೆಂಡ್ ಮೆಟ್ಟಿ ಹಚ್ಚಿದ್ದೀನಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ನಮ್ಮ ಹಸ್ಬೆಂಡ್ ಹಾಲು ತೊಗೊಂಬಂದಿದ್ದಾರೆ, ಹಾಲು ಕಾಯಿಸ್ತಾ ಇದ್ದೀನಿ. 1 ಲೀಟ್ರು ಪ್ರತಿದಿನ ತೊಗೊತೀವಿ. ಇದೇ ಹಾಲು ತೆಗಿಯೋದು ನಾವು ಡೈಲಿ, ನಂದಿನಿ ಹಾಲು. ಚಳಿ ಜಾಸ್ತಿ ಇದೆಯಲ್ಲ, ಅದಕ್ಕೆ ಇವತ್ತು ಟೀ ಮಾಡ್ತಾಯಿದ್ದೀನಿ. ಡೈಲಿ ಕಾಫಿ ಮತ್ತು ಸಪ್ಪನ ಹಾಲು ಕುಡಿತೀವಿ ನಾವೆಲ್ಲ ಮನೆಯಲ್ಲಿ. ಚಳಿ ಜಾಸ್ತಿ ಇರೋದಕ್ಕೋಸ್ಕರ ಶುಂಠಿ ಟೀ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟ್ ಇರುತ್ತಲ್ವ ಚಳಿಗೆ.
2 ಸ್ಪೂನ್ ಸಕ್ಕರೆ, ಸ್ವಲ್ಪ ಶುಂಠಿ, 1 ಗ್ಲಾಸ್ ಹಾಲು, ಅರ್ಧ ಗ್ಲಾಸ್ ನೀರು ಹಾಕಿದ್ದೀನಿ ಅಷ್ಟೇ. ನಮ್ಮ ಬ್ರದರಿಗೆ, ನನಗೆ ಟೀ, ನಮ್ಮ ಹಸ್ಬೆಂಡಿಗೆ ಕಾಫಿ, ನನ್ನ ಮಗನಿಗೆ ಹಾಲು. ಇದೇ ಥರ ನಮ್ಮ ಮನೇಲಿ ಪ್ರತಿದಿನ. ಆಗಲೇ 8:30 ಆಗ್ತಾ ಬಂತು ಟೈಮು. ನನ್ನ ಮಗನಿಗೆ ಟಿಫನ್ ಹಾಕ್ಕೊಡ್ತೀನಿ. ಎಷ್ಟು ತಿಂತಾನೋ ತಿಂತಾ ಇರಲಿ. ಆಮೇಲೆ ಕಾಫಿ ಕೊಟ್ಟು ನಾನು ತಿನ್ನಿಸ್ತೀನಿ. ಹಸ್ಬೆಂಡಿಗೆ ಕಾಫಿ ಕೊಟ್ಟಿದ್ದೀನಿ, ನಾನು ಅವ್ರ ಜೊತೆ ಕುಡಿದು ತಿಂತಾನೆ. ಹಾಗೆ ಬ್ಲಾಗ್ ಮಾಡಿ ತೋರಿಸ್ತಾ ಇದ್ದೀನಿ. ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಟೊಮೊಟೊ ಬಾತ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಇವತ್ತು. ಟೇಸ್ಟ್ ಕೂಡ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬೆಳಿಗ್ಗೆನೇ ಟಿಫನ್ ಹಾಕ್ಕೊಟ್ರೆ ಅವ್ನು ತಿಂತಾನೇ ಇಲ್ಲ. ನಾನು ತಿನ್ನಿಸ್ಬೇಕು, ಅವನು ತಿಂದು ಹೋಗಬೇಕು. ಇದೇ ಅಭ್ಯಾಸ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ಅದು ತಟ್ಟೆಗೆ ಹಾಕ್ಕೊಟ್ರೆ ಹಂಗೆ ಹಿಡ್ಕೊಂಡು ಕೂತೇ ಇರ್ತಾನೆ. ಒಂದೊಂದೇ ಬಾಯಿ ನೋಡ್ತಾ ಕಂಪ್ಯೂಟ್ರ್ ನೋಡ್ಕೊಳ್ತಾ ಕೂತಿರ್ತಾನೆ, ಆಟ ಆಡ್ಕೊಳ್ತಾ. ಎಲ್ಲರ ಮನೆ ಮಕ್ಕಳು ಹಾಗೇ, ಮಕ್ಕಳಂದ್ರೇ ಹಾಗೇ. ನಾವು ಆಮೇಲೆ ಹೊಟ್ಟೆ ತುಂಬ ತಿನ್ನಿಸಿ ಕಳಿಸ್ತೀನಿ. ಹಣೆಗೆ ಬಟ್ಟು ಕೂಡ ಇಡಬೇಕು ನಾನೇ. ಈಗ ಒಂದು ಕೆಲಸ ಮುಗೀತು. ನೆಕ್ಸ್ಟ್ ಕೆಲಸ ದೇವ್ರ ಸಾಮಾನು ತೊಳೆದು ಪೂಜೆ ಮಾಡಿ ಟಿಫನ್ ಮಾಡಿದರೆ ಇವತ್ತಿನ ಕೆಲಸ ಮುಗೀತು. ಮಾರ್ನಿಂಗ್ ಬ್ಲಾಗ್ ವಾಶ್ ಮಾಡಿ. ಈ ನನ್ನ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವರು ನಮ್ಮ ಬ್ರದರು. ಮನೆಯಲ್ಲಿ ಎಲ್ಲರೂ ಆಫೀಸಿಗೆ ಹೋದ್ಮೇಲೆ ನಾವು ಮನೆ ಕೆಲಸ ಮಾಡ್ಕೋಬೇಕು. ಹಾಗಾಗಿ ಈಗ ಪೂಜೆ ಮಾಡ್ಕೊತಾ ಇದ್ದೀನಿ ಮನೆಯಲ್ಲಿ. ನಮ್ಮ ಮನೆ ದೇವರು ನಂಜುಂಡೇಶ್ವರ. ಸೋಮವಾರ ಮನೆ ದೇವ್ರ ವಾರ, ಹಾಗಾಗಿ ಪೂಜೆ ಮಾಡ್ತಾಯಿದ್ದೀನಿ ವಾರದ ದಿನ. ಹಾಗಾಗಿ ಬಾಗಿಲು ಪೂಜೆ ಎಲ್ಲ ಮನೆಯಲ್ಲಿ ಎಲ್ಲ ಕಡೆಗೂ ಪೂಜೆ ಮಾಡಿ ಧೂಪ ಹಾಕ್ತೀನಿ. ಮನೆಗೆ ಶಾಂತಿ ನೆಮ್ಮದಿ ಸಿಗಲಿ, ನನಗೊಂದು ಮನೆ ಕಟ್ಟೋ ಅವಕಾಶ ಸಿಗಲಿ ಅನ್ನೋದು ನನ್ನ ಆಸೆ. ಅದು ಎಷ್ಟು ದಿನಕ್ಕೆ ಈಡೇರುತ್ತೋ ಗೊತ್ತಿಲ್ಲ. ಇದು ನನ್ನ ಚಿಕ್ಕ ಕುಟುಂಬ, ಚಿಕ್ಕ ಮನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ನನ್ನ ಬ್ಲಾಗ್ ಹೇಗೆ ಅನ್ನಿಸ್ತದೆ ಕಮೆಂಟ್ ಮಾಡಿ. ದೊಡ್ಡದು ಮಾಡಿಕೊಂಡಿಲ್ಲ. ಟಿಫನ್ ಮಾಡೋಕ್ಕೆ 10:30 ಆಗಿದೆ. ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಓಕೆ, ಬಾಯ್, ಥ್ಯಾಂಕ್ ಯು.